ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸಿದಾಗ ನಿಮ್ಮ ಪೂರ್ಣ ಹೃದಯ ಮತ್ತು ಆತ್ಮದಿಂದ ನೀವು ಅವರನ್ನು ಬಯಸುತ್ತೀರಿ. ಜೀವನದಲ್ಲಿ ಅವರನ್ನು ಯಾವುದಕ್ಕೂ ಒತ್ತಾಯಿಸಬೇಡಿ, ಏಕೆಂದರೆ ಅವರು ತಮ್ಮ ಸ್ವಂತ ಸಂತೋಷದಿಂದ ನಿಮ್ಮ ಬಳಿಗೆ ಬಂದಾಗ ಅವರ ಸಂತೋಷವೂ ಸಾಟಿಯಿಲ್ಲ. ಸಂಬಂಧಗಳು ಬಂಧಗಳ ಬಗ್ಗೆ ಅಲ್ಲ, ಆದರೆ ಭಾವನೆಗಳ ಬಗ್ಗೆ. ಭಾವನೆಗಳು ಕೊನೆಗೊಂಡಲ್ಲಿ ಸಂಬಂಧಗಳು ಕೊನೆಗೊಳ್ಳುತ್ತವೆ. ಪ್ರೀತಿಯ ಭಾಷೆ ತುಂಬಾ ಸರಳವಾಗಿದೆ. ರಾಧಾ ಮತ್ತು ಕೃಷ್ಣರ ಪ್ರೇಮಕಥೆಯು ಈ ಸಂದೇಶವನ್ನು ಸಾರುತ್ತದೆ. ಅವರ ಮಿಲನವು ಕೇವಲ ಒಡಹುಟ್ಟಿದವರ ಬಂಧವಾಗಿದ್ದು, ಜಗತ್ತಿಗೆ ಪ್ರೀತಿಯ ನಿಜವಾದ ಅರ್ಥವನ್ನು ಕಲಿಸುತ್ತದೆ. ಪ್ರೀತಿ ನಿಜವಾಗಿದ್ದರೆ ಮದುವೆಯ ಬಂಧವು ಎಷ್ಟೇ ಆಳವಾಗಿದ್ದರೂ ನೀವು ಪ್ರೀತಿಸುವವರೊಂದಿಗೆ ಮಾತ್ರ ಸಂಪರ್ಕವು ಉಳಿಯುತ್ತದೆ. ಕೃಷ್ಣನು ರಾಧೆಗೆ ತಾನು ಇಲ್ಲದ ಸ್ಥಳವನ್ನು ತೋರಿಸಲು ಕೇಳಿದನು ಮತ್ತು ಅವಳು ನಗುತ್ತಾ, ಇದು ನನ್ನ ಅದೃಷ್ಟದಲ್ಲಿ ಮಾತ್ರವೇ ಎಂದು ಹೇಳಿದಳು. ಪ್ರೀತಿ ತುಂಬಾ ಸುಲಭವಾದ ಭಾಷೆ. ರಾಧಾ ಮತ್ತು ಕೃಷ್ಣನ ಕಥೆಯು ಈ ಸಂದೇಶವನ್ನು ನೀಡುತ್ತದೆ. ಅವರ ನೆನಪುಗಳು ಹುಟ್ಟಿಕೊಂಡಾಗ ಕಣ್ಣಲ್ಲಿ ನೀರು ಬರಬಹುದು, ಆದರೆ ಒಬ್ಬರು ತಮ್ಮ ಪ್ರಿಯತಮೆಯನ್ನು ಮರೆಯಲು ಪ್ರಯತ್ನಿಸಿದಾಗ ಹೃದಯವು ಅಳುತ್ತದೆ. ನಾವು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯನ್ನು ನಮಗೆ ನೆನಪಿಸಲು ಜಗತ್ತು ಹೇಗೆ ಸಂಚು ರೂಪಿಸುತ್ತದೆ ಎಂಬುದು ವಿಚಿತ್ರವಾಗಿದೆ. ನೀವು ಯಾರನ್ನಾದರೂ ನಿಮ್ಮ ಕಣ್ಣುಗಳಿಂದ ದೂರವಿಡಬಹುದು, ಆದರೆ ನೀವು ಅವರನ್ನು ನಿಮ್ಮ ಹೃದಯದಿಂದ ದೂರವಿರಿಸಲು ಸಾಧ್ಯವಿಲ್ಲ. ನಿಜವಾಗಿಯೂ ಪ್ರೀತಿಸುವವರು ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಇನ್ನೊಬ್ಬರು ಸಣ್ಣದೊಂದು ಅಸ್ವಸ್ಥತೆಯನ್ನು ಎದುರಿಸಿದಾಗ ಅದು ನಿಜವಾಗಿಯೂ ಪ್ರೀತಿಸುವವರಿಗೆ ನೋವುಂಟು ಮಾಡುತ್ತದೆ. ಅವರು ತಮ್ಮ ಪ್ರೀತಿಯ ಪ್ರತಿ ಸಣ್ಣ ನೋವನ್ನು ಅನುಭವಿಸುತ್ತಾರೆ. ಅವರ ಸಂತೋಷದಲ್ಲಿ ಅವರು ತಮ್ಮದೇ ಆದದನ್ನು ಹುಡುಕುತ್ತಾರೆ. ನಿಜವಾದ ಪ್ರೇಮಿ ನಿಮ್ಮ ಸಂತೋಷದ ಕ್ಷಣಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ದುಃಖದ ಕ್ಷಣಗಳಲ್ಲಿ ಗುಣಿಸುತ್ತಾನೆ. ಅದು ನಿಮ್ಮ ಕುಟುಂಬದ ದುಃಖವಾಗಲಿ ಅಥವಾ ನಿಮ್ಮ ದುಃಖವಾಗಲಿ, ನಿಜವಾದ ಪ್ರೇಮಿ ಯಾವಾಗಲೂ ನಿಮ್ಮನ್ನು ಬೆಂಬಲಿಸಲು ಇರುತ್ತಾನೆ. ನಿಜವಾದ ಪ್ರೇಮಿಯು ಯಾವಾಗಲೂ ತನ್ನ ಭವಿಷ್ಯದ ಯೋಜನೆಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುತ್ತಾನೆ, ಏಕೆಂದರೆ ನೀವು ಜೀವನಕ್ಕಾಗಿ ಅವರೊಂದಿಗೆ ಇರಬೇಕೆಂದು ಅವರಿಗೆ ತಿಳಿದಿದೆ. ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸಿದಾಗ ನೀವು ಖಂಡಿತವಾಗಿಯೂ ಎರಡು ವಿಷಯಗಳನ್ನು ಅನುಭವಿಸುವಿರಿ. ಮೊದಲನೆಯದಾಗಿ, ನೀವು ಅವರನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಎರಡನೆಯದಾಗಿ, ನಿಮ್ಮ ಹೃದಯವು ಅವರಿಗೆ ಪ್ರಕ್ಷುಬ್ಧತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ನಿಜವಾದ ಪ್ರೀತಿ ದೇವರಂತೆ ಸರ್ವವ್ಯಾಪಿ, ಆದರೆ ಯಾರಿಗೂ ಕಾಣುವುದಿಲ್ಲ. ಪ್ರೀತಿ ಮತ್ತು ವಿಶ್ವಾಸವನ್ನು ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು, ಏಕೆಂದರೆ ಪ್ರೀತಿ ಎಲ್ಲರಿಗೂ ಅಲ್ಲ ಮತ್ತು ನಂಬಿಕೆ ಯಾರಲ್ಲಿಯೂ ಇಡುವುದಿಲ್ಲ. ನಿಜವಾದ ಪ್ರೀತಿಗೆ ನಿರ್ದಿಷ್ಟ ಸಮಯ ಅಥವಾ ಸ್ಥಳವಿಲ್ಲ. ಪರಸ್ಪರ ಬಗ್ಗೆ ಎಲ್ಲವನ್ನೂ ತಿಳಿದಿರುವ ಮತ್ತು ಪರಸ್ಪರ ಪ್ರೀತಿಸಲು ಆಯ್ಕೆ ಮಾಡುವ ಎರಡು ಆತ್ಮಗಳ ನಡುವೆ ಇದು ಸಂಭವಿಸುತ್ತದೆ. ವಿಡಿಯೋ ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.